ನೋಡಿ, ನಾನು ಭಾಳ ದಿವ್ಸದಿಂದ ಇವ್ರು ಅಡ್ಜಸ್ಟ್ಮೆಂಟ್ ಅದಾರೆ. ಇವರು ಬಿ ಜೆ ಪಿನ ಹಾಳು ಮಾಡ್ಲಕತ್ತಾರ. ಮತ್ತು ವಿಧಾನಸಭೆಯಲ್ಲಿ ಎಷ್ಟು ಇಶ್ಯೂ ಅದ ಇವತ್ತು. ಈ ಸರ್ಕಾರ ಎಲ್ಲ ರಂಗದಲ್ಲಿ ವಿಫಲ ಆಗಿದೆ. ಭ್ರಷ್ಟಾಚಾರ ಅಂತರೂ ತಾರಕಕ್ಕೇರಿದೆ. ಇವತ್ತು KPSC ಹಗರಣ ಇದೆ, ವಾಲ್ಮೀಕಿ ಹಗರಣ ಇದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣ ದುರುಪಯೋಗ ಇದೆ, ನೀರಾವರಿ ಯೋಜನೆಗೆ ರೊಕ್ಕ ಕೊಟ್ಟಿಲ್ಲ, ನೂರಾರು ಸಮಸ್ಯೆ ಇದ್ದರೂ ಸಹಿತ ಯಾವುದೂ ಪರಿಣಾಮಕಾರಿಯಾಗಿ ಹೋರಾಟ ಮಾಡದೆ ಹೊಂದಾಣಿಕೆಯಿಂದ ಎಲ್ಲ ಇಲ್ಲಿ ತನಕ ಆದಂಥ ಹೋರಾಟ ಎಲ್ಲನೂ ಸಾಂಕೇತಿಕ, ಯಾವುವು ದಂಡಿಗೆ ಮುಟ್ಸೋವಂಥದ್ದಲ್ಲ. ಏನು ಹೇಳಿದರು, ಬೆಂಗಳೂರಿನ ಪಾದಯಾತ್ರೆ ಮೈಸೂರಿಗೆ ಹೋಗ್ತೀನಿ, ಮೈಸೂರು ಮುಟ್ಟೋದ್ರೊಳಗೆ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡ್ತೀನಿ ಅಂದರು, ಕೊಡ್ತಾರಂತ ಹೇಳಿದ್ರು, ಅದೂ ಆಗಲಿಲ್ಲ. ಮತ್ತು ನಾವು ಯಾವಾಗ ಟೀಕಾ ಮಾಡಿದಾಗ ನೀವೆಲ್ಲ ಮಾಧ್ಯಮದವರು ನಮ್ಮ ಹೇಳಿಕೆಯನ್ನು ಕೊಟ್ಟಾಗ ಅವರ ಹಿಂಬಾಲಕರು ಚೇಲಾಗಳು ಯತ್ನಾಳಿಗೆ ನಾಲಿಗೆ ಚಪ್ಪಲ್ ಐತಿ, ಅಮಾವಾಸ್ಯೆ ಬಂದಾಗ ಒಮ್ಮೆ ನಾಲಿಗೆ ಬಿಡ್ತಾನೆ, ಏನೇನೋ ಕಮೆಂಟ್ ಮಾಡ್ತಿದ್ರು. ಇವತ್ತು ಮಧು ಬಂಗಾರಪ್ಪ ಅಂದ್ರೆ ಕಡು ವಿರೋಧಿ ಶಿವಮೊಗ್ಗ ಜಿಲ್ಲೆಯಲ್ಲಿ. ಯಾರಿಗೆ? ಮಧು ಬಂಗಾರಪ್ಪ, ವಿಜೇಂದ್ರ ನಾವು ತಿಳ್ಕೊಂಡಿದ್ದೀವಿ. ಅವರಿಬ್ಬರು ಅಡ್ಜಸ್ಟ್ಮೆಂಟ್ ಅದಾರ ಅನ್ನೋದು ಮೊನ್ನೆ ಏನು ವೈರಲ್ ಆಗೈತಲ್ಲ, ಅದು ನೋಡಿದ್ರೆ ಇವರೆಲ್ಲ ನೋಡು ಹೊಂದಾಣಿಕೆ ಅದಾರೆ. ಯಾಕಂದ್ರೆ ಇವರು ಸಾಕಷ್ಟು ಇವ್ರು ಭ್ರಷ್ಟಾಚಾರ ಹಗರಣ ಅದಾವೆ. ಈಗ DK ಶಿವಕುಮಾರ್ ವಿರುದ್ಧನೂ ಮಾತಾಡೋದಿಲ್ಲ ವಿಧಾನಸಭೆ. ನೋಡಿರಿ, ನಾಳೆ ನಮ್ದೇನು ಚಾಲೂ ಆಗ್ತೈತಲ್ಲ, ಯಾರು ಅಟ್ಯಾಕ್ ಮಾಡ್ತಾರೆ ನೋಡೋಣತ್ತ. ಅಶೋಕರು ಮಾಡೋದಿಲ್ಲ, ಅವರೂ ಮಾಡೋದಿಲ್ಲ. ಮತ್ತು BJP ವಿರೋಧ ಪಕ್ಷ ಹೆಂಗೆ ಆಗ್ತೈತಿ? ಯಾವುದೇ ತಾರ್ಕಿಕ ಅಂತ ಈಗ ಹೇಳ್ಯಾರ ಅವರು. ಎಲ್ಲಿವರೆಗೆ ನಾಗೇಂದ್ರ ರಾಜೀನಾಮೆ ಕೊಡೋದಲ್ಲ, ಇಲ್ಲಿ ಸದನ ನಡೆಸಿಕೊಡೋದಿಲ್ಲ. ಅದಕ್ಕೆ ಗಟ್ಟಿ ಇರ್ತಾರೆ. ಇಲ್ಲಿ ನೋಡೋಣ. ಈಗ ಬರೀ ಸದನ ನಡೆಸಿಕೊಡೋದು ಅಷ್ಟೇ ಅಲ್ಲ, ಮೊದಲು ಈ ಸರ್ಕಾರದ ಏನೇನು ವೈಫಲ್ಯಗಳದಾವೆ, ಭ್ರಷ್ಟಾಚಾರ, ಇವತ್ತು ಸರಿಯಾಗಿ ಜನರಿಗೆ ಇವತ್ತು ಬರಗಾಲ ಬಿದ್ದಿದೆ. ಯಾವುದು ಸುಮ್ಮನೆ ಕಾಟಾಚಾರಕ್ಕೆ ಮಂತ್ರಿಗಳು ಬರ್ತಾರೆ, ಒಂದು ಹೊಲ್ದಾಗ ಹೋಗ್ತಾರೆ, ಒಂದು 2 ತೆನಿ ಹಿಡಿತಾರೆ, ವೀಕ್ಷಣೆ ಮಾಡಿದ್ರೆ ಏನು ಸುಡುಗಾಡು ವೀಕ್ಷಣೆ. ಸೆಂಟ್ರಲ್ದೊಂದು ಇದು ಬರಬೇಕು, ಟೀಮ್ ಬಂದು ಪ್ರತಿಯೊಂದು ಯಾವ್ಯಾವ ಬೆಳೆ ಎಷ್ಟು ಹಾನಿಯಾಗಿದೆ, ಎಷ್ಟು ರೈತರಿಗೆ ಪರಿಹಾರ ಕೊಡಬೇಕು, ಕೇಂದ್ರಕ್ಕೂ ಒಂದು ಇದನ್ನು ಕೊಡಬೇಕು. ಇವ್ರು ಕೇಂದ್ರ ಸರ್ಕಾರ ಕೊಡ್ತಾನೇ ಇಲ್ಲ. ಹೀಗಾಗಿ ಏನಾಗಿದೆ ಅಂದರೆ ಕರ್ನಾಟಕದಾಗ ಪೂರ್ತಿ ಆಡಳಿತ ವ್ಯವಸ್ಥೆ ಮತ್ತು ವಿರೋಧ ಪಕ್ಷ ಎರಡೂ ಕೂಡ ಸತ್ತು ಹೋಗ್ಯಾವು. ಬಿಡದಿ ರೈತರು ಪಾಪ ಹೋರಾಟ ಮಾಡ್ಲಕತ್ತಾರೆ, ಅವ್ರು ಕಾಟಾಚಾರಕ್ಕೆ ಮಾಡ್ಲಕತ್ತಾರ. ಈಗಾಗಲೇ ಚೆಕ್ ತೊಗೊಂಡಾರ. ಚೆಕ್ ತೊಗೊಂಡವ್ರು ಶ್ರೀಮಂತ ರೈತರು, ಅವ್ರು ರೈತರಲ್ಲ. ನಮ್ಮಂಥ ರಾಜಕಾರಣಿಗಳು ಬೇನಾಮಿ ಏನು ಆಸ್ತಿ ಮಾಡ್ಯಾರಲ್ಲ. ಈಗ ರಾಜಕಾರಣಿಗಳು ಏನು ಮಾಡ್ತಾರೆ, ಯಾವುದೇ ಏರಿಯಾದಾಗ ಲ್ಯಾಂಡ್ ಎಕ್ವಿಸಿಷನ್ ಸ್ಟಾರ್ಟ್ ಆಯ್ತು ಅಂದ್ರೆ ರೈತರ ಕಡೆ 1 ಲಕ್ಷ 2 ಲಕ್ಷ 5 ಲಕ್ಷಕ್ಕೆ ತೊಗೋತಾರೆ. ತೊಗೊಂಡು ಅದನ್ನು KIDBಗೆ ಭೂ ಸ್ವಾಧೀನ ಕೊಡ್ತಾರೆ. ಅಲ್ಲಿ 25-30 ಲಕ್ಷ ಅವ್ರು ತೊಗೋತಾರೆ. ಅವ್ರಿಗೆ ಏಕ ನಂಬರ್ನಾಗ ರೊಕ್ಕ ಸಿಗ್ತೈತಿ. ಅದು ಭ್ರಷ್ಟಾಚಾರದ ಹಣಕ್ಕೆ ಅಡ್ಜಸ್ಟ್ ಮಾಡ್ಲಿಕ್ಕೆ ಬಿಡದಿ ಒಳಗೆ 2 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ನಿನ್ನೇನು ಯಾರು ಹೇಳಿದ್ರು, ಮುಖ್ಯಮಂತ್ರಿ 3 ಕೋಟಿ ಕೊಡ್ತೀನಿ ಅಂತ ಅರ್ಥ. ನೀವು 3 ಕೋಟಿ ಕೊಟ್ಟರು ಜಮೀನು ಒಬ್ಬ ರೈತನಿಗೆ ಎಷ್ಟು ಹೋಗ್ತೈತೆ? ಅಲ್ಲಿ ಇರೋದೇ 5 ಗುಂಟೆ 10 ಗುಂಟೆ ಅರ್ಧ ಎಕರೆ ಅದಾವು. ಒಂದು 10 ಗುಂಟೆ ಅದನಿಗೆ ಎಷ್ಟು ಬರ್ತೈತೆ ರೀ? 3 ಕೋಟಿ ಹಿಡಿದ್ರು ಎಷ್ಟು ಒಂದು 60-70 ಲಕ್ಷ ರೂಪಾಯಿ ಬರ್ಬೋದು. ಹಾಂ 75 ಲಕ್ಷದಾಗ ಮನ್ಯಾಗ ಈಗ ರೊಕ್ಕ ಬಂದ್ಕೊಳ್ಳೇ ರೈತರು ಮಕ್ಕಳದು ಮೋಟ್ರ್ ಸೈಕಲ್ ಕೊಡಿಸು, ಮನೆ ಕಟ್ಸು, ಅಲ್ಲಿ ಅದು ಮಾಡು ಇದು ಮಾಡಿ ಅಂತ ಹಾಳು ಮಾಡಿಬಿಡ್ತಾರೆ. ಅಲ್ಲಿ ರೈತರು ಏನತ್ತಾರೆ, ನಮ್ಮ ಹೊಲ ಜಮೀನು ಕಸ್ಕೋಬೇಡ್ರಿ, ನಾವು ಇದ್ರಾಗೆ ನಮ್ಮ ಜೀವನ ನಡೆಸಿದ್ದೀವಿ. ಅಲ್ಲಿ ಹಾಲು ದಿವಸ 40,000-50 ಸಾವಿರ ಲೀಟ್ರ್ ಹಾಲು ಉತ್ಪಾದನೆ ಮಾಡಿ ಬೆಂಗಳೂರು ಕೊಡ್ತಾರೆ. ದಿವಸ ಒಂದು ನನ್ನ ಅಂದಾಜಲ್ಲೇ ಒಂದು 20-25 ಲಕ್ಷ ರೂಪಾಯಿದ್ದು ಕಾಯಿಪಲ್ಯ ಬೆಂಗಳೂರು ಕೊಡ್ತದೆ. ಪ್ರತಿ ವರ್ಷ 40-50 ಕೋಟಿ ರೂಪಾಯಿ ರೇಷ್ಮೆ ಬೆಳೀತಾರೆ. ಅವ್ರು ಸ್ವಾವಲಂಬಿ ಜೀವನ ಆರಾಮದಾರ. ಅವ್ರು ಅಲ್ಲಿ ನಾವು ಹೋಗಿದ್ದೆ, ಆ 4-5 ಎಕರೆದಾಗ ಮ್ಯಾಗ ಹೋಗಿ ನೋಡಿದ್ರೆ ಒಂದು 16 ಲಕ್ಷ ತೆಂಗಿನ ಗಿಡನೇ ಅದಾವೆ. ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ, ದುರ್ದೈವ ಅಲ್ಲಿ ಬರಡು ಭೂಮಿ ಐತತ್ತು. ಸೂರ್ಯನ ಕಿರಣನೇ ಭೂಮಿಗೆ ಬೀಳೋದಿಲ್ಲ. ಯಾಕಂದ್ರೆ ಎಲ್ಲ ತೋಟದಾಗ ಅಡ್ಡಾಡಿ ಬಂದಿನಿ. ಮಾವಿನ ಗಿಡ, ಅಲ್ಲಿದಿಂದ ನಮ್ಮ ರೇಷ್ಮೆ ಸಾಕಾಣಿಕೆ, ಅಲ್ಲಿದಿಂದ ಹೈನುಗಾರಿಕೆ, ಒಳ್ಳೆಯ ಜೀವನ ರೈತರು ಮಾಡ್ಲಕತ್ತಾರ. ಪಾಪ ಅವ್ರು ಕೊಡೋದಿಲ್ಲತ್ತಾರ, ಇವ್ರು ಅದನ್ನು ತೊಗೋಬೇಕತ್ತಾರ. ಇವರು 2 ಕೋಟಿ 3 ಕೋಟಿ ಕೊಡ್ತಾರೆ. ಆದ್ರೆ ಅದು ವ್ಯಾಲ್ಯೂ ಅವರು ಒಂದು ಎಕರೆದಾಗ 40 ಅಂತಸ್ತು ಬಿಲ್ಡಿಂಗ್ ಕಟ್ತಾರೆ. 43,500 ಫೂಟ್ ಅಂದ್ರೆ 1 ಎಕರೆ. 23,000 ತೆಗೀರಿ, ಗಾರ್ಡನ್ನ ಇದು ಎಲ್ಲ ಸೆಟ್ ಬ್ಯಾಕ ಎಲ್ಲ ತೆಗೀರಿ, 20,000 ನಿಮ್ಗೆ ಸಿಗ್ತೈತಿ. 20,000 40 ಅಂತಸ್ತದ್ದು ಒಂದು ಬಿಲ್ಡಿಂಗ್ ತಯಾರು ಮಾಡೋದ್ರಂದ್ರೆ 1 ಎಕರೆ ಕಿಮ್ಮತ್ತು 300 ಕೋಟಿ ಆಗ್ತೈತೆ. ಅವಾಗ ಹಿಂಗೆ ಹೋಗ್ತದಲ್ಲ ಬ್ಯಾಂಕಿಂದು. ಪಾಪ ರೈತರಿಗೆ ನೆಲದಂದು ಅಟ್ಟೆ ಕೊಡ್ತಾರೆ. ಶ್ರೀಮಂತ ಆಗವ
ರಾಹುಲ್ ಗಾಂಧಿ ಹಳೆ ರಾಬೋಟ್ ಹೋದ್ರ ಇವು ಮುಖ್ಯಮಂತ್ರಿ ಆಗಿದ್ದಕ್ಕೆ ಗಿಫ್ಟ್ ಕೊಡಬೇಕಾಗಿತ್ತು. ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರು ಇಳಿಸಿದ್ದಕ್ಕೆ 10,000 ಕೋಟಿ ರೂಪಾಯಿದ್ದು ನಿನಗೆ ಆಸ್ತಿ ಅಲ್ಲಿ ಬಿಡದಿಯಾಗಿ ಕೊಡ್ತೀನಿ ಅಂತೇಳಿ ಏನೋ ಮಾತುಕತೆ ಆಗೈತೆ. ಎಲ್ಲ ಕಡೆ ಸುದ್ದಿ ಐತೆ ದಿಲ್ಲಿ ಮೂಲದಿಂದಲೂ. ಹಿಂಗಿದ್ದಾಗ ರೈತರನ್ನ ಅಲ್ಲೇ ಕನಕಪುರ ಅದೇ ಜಿಲ್ಲೆದ ಕನಕಪುರತ್ತು ನಮ್ಮ ಮುಖ್ಯಮಂತ್ರಿಗಳ ಕ್ಷೇತ್ರ. ಅಲ್ಲಿ ರೈತರಿಗೆ ಏನು ಭಾಷಣ ಮಾಡ್ತಾರೆ, ಮೊದಲು ಮುಖ್ಯಮಂತ್ರಿಯಾಗಿ ಸನ್ಮಾನ ಮಾಡೋ ಮುಂದೆ ಯಾರು ರೈತರು ಹೊಲ ಮಾರಬೇಡ್ರಿ, ನೀವೆಲ್ಲ ನಾಳೆ ನೀವು ಹೊಲ ಮಾಡಿದ್ರಂದ್ರೆ ಬೆಂಗಳೂರಿಗೆ ಶೇಂಗಾ ಕಾಯಿ ಮಾರ್ಲಕ್ಕೆ ಬರ್ತೈತಿ, ಆ ಪರಿಸ್ಥಿತಿ ಬರ್ತೈತೆ ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಕನಕಪುರ ಕ್ಷೇತ್ರದಾಗ ರೈತರಿಗೆ ಹೊಲ ಕೊಡಬೇಡ ಅಂತ ಹೇಳ್ತಾರೆ. ಅದೇ ಮುಖ್ಯಮಂತ್ರಿ ಅದೇ ಜಿಲ್ಲೆಯ ಮತ್ತೊಂದು ಕ್ಷೇತ್ರದಾಗ ಏನು ಹೇಳ್ತಾರೆ, ಅದು ಬರಡು ಭೂಮಿದೆ, ನಾವು ಯಾರು ಏನು ಬೇಕಾದ ಹೇಳಿ ನಾನು ತೊಗೊಂಡೇ ತೀರ್ತೀನಿ ಅಂತ. ಇದಕ್ಕೆ ವಿರೋಧ ಪಕ್ಷದವ್ರು ಮತ್ತೇನು ಮಾತಾಡಲಿಲ್ಲ ಅಂದ್ರೆ ರೈತರು ಯಾರು ಉಳಿತಾರೆ? ಇವು ಹಿಂಗೆಲ್ಲ ಮಧು ಬಂಗಾರಪ್ಪನ ಕೂಡ ಜೋಕ್ ಮಾಡೋದು, ಅಲ್ಲೇ ಈಗಾಗಲೇ ಈ ಚೆಕ್ 8 ಮಂದಿ ತೊಗೊಂಡ್ರೆ ನಿಂಬಲ್ಲಿ ಅಂತ ಹಾಕ್ಲೈತೆ. ನೀವು ಜಬರ್ದಸ್ತಿ ಹೋಗಿ ತಹಸೀಲ್ದಾರ್ ನೀನು ಮನೆ ತೊಗೊಳಕತ್ತೀವಿ ಚೆಕ್ ತೊಗೋ ಅಂತ ಹೇಳಿ ದಬಾಸಲಕತ್ತಾರ. ಅದಕ್ಕೆ ಕಸಬರ್ಗಿ ತೊಗೊಂಡು ಹೊಡೆದಾರ ಅಲ್ಲಿ ರೈತರು. ಹೌದು, ಆ ಚಟ್ಬ್ಯಾಗ್ ವಿಜೇಂದ್ರ ಕಾಲ ಬಿ ಜೆ ಪಿಗೆ ಆಗ್ತದೆ. ಇಂಥವ್ರ ಅಧ್ಯಕ್ಷರಾಗಿ ಒಂದು ನಿಮಿಷನೂ ಮುಂದುವರಿಬಾರ್ದು. ಅಂದರೆ ಜನರ ವಿಶ್ವಾಸ ಹೆಂಗೆ ನೀವು ಗಳಿಸ್ತೀರಿ? ನೀವು ವಿರೋಧ ಪಕ್ಷ ತಳಿ ಹೆಂಗೆ ಪ್ರೂವ್ ಮಾಡ್ತೀರಿ? ನಾಳೆ ನೋಡ್ರಿ, ಅವರು ಕೇಂದ್ರದಾಗ ಕುಮಾರಸ್ವಾಮಿ ಅವರು ನಮ್ಮ NDAದು ಮಿತ್ರರದಾರ. ಈಗ ಅವ್ರದ್ದು ಒಳ್ಳೆಯ ಒಂದು ಇದು ಇಟ್ಕೋಬೇಕಲ್ಲ. ನೀವು ಸಾಂಕೇತಿಕವಾಗಿ ಯಾಕೆ ಹೋಗ್ತೀರಿ? ನೀವು ಹೋರಾಟ ಪಾದಯಾತ್ರೆ ಧುಮುಕ್ರಿ, ಅವ್ರಿಗೆ ಅಟ್ಟೆ ಯಾಕೆ JDSನವ್ರಿಗೆ ನೀವು ಕ್ರೆಡಿಟ್ ಕೊಡ್ತೀರಿ? ಮನೆ ದೇವೇಗೌಡರು ಉಪಾಸ್ಕೊಂಡಿರ್ತೀನಿ ಅಂದರು ವಿಧಾನಸೌಧ ಬಂದ. ಅವನ್ನ ಹೇಳಿದ ನಾನು ಉಪಾಸ್ಕೊಂಡಿರ್ತೀನಿ ಅವ್ರ ದೊಡ್ಡ. ಅವರೆಲ್ಲ ಅವ್ರಿಗೆ ನಿಖಿಲ್ ಕುಮಾರಸ್ವಾಮಿ ವೈಭವೀಕರಣ ಅಂತ ಯಾರೋ ಕಾಂಗ್ರೆಸ್ನವ್ರು ಹೇಳಿದ್ರು. ಹೌದು, ಹೋರಾಟ ಮಾಡೋದೇ ಅವ್ರ ಮುಂದಿನ ಭವಿಷ್ಯ ಸಲುವಾಗಿ ಮಾಡ್ತಾರೆ. ಹೋರಾಟ ಎದಕ್ಕೆ ಮಾಡ್ತಾರೆ? ಒಂದು ಕಡೆ ಜನರ ಇದಕ್ಕೆ ಕಳಕಳಿ ಇರಬೇಕು, ನಾಟಿಕೆ ಇರಬಾರ್ದು. ನಾವು ಇಲ್ಲಿ ಹೋರಾಟ ಮಾಡಿದ್ದೀವಿ ಕೆರೆಗೆ ನೀರು ತುಂಬೋದು ಅಂತೇಳಿ. ಇವತ್ತೆಲ್ಲ ಕೆರೆ ನೀರು ತುಂಬ ಇಲ್ಲಿ ಬಿಜಾಪುರ ಇಷ್ಟು ಬರಗಾಲ ಬಿದ್ದರೂ ಸಹ ಜನರಿಗೆ ಕುಡಿ ನೀರಿನ ಸಮಸ್ಯೆ ಎಲ್ಲಿ ಹಾಕಾರಿಲ್ಲ. ಎಲ್ಲರೂ ಒಂದು 4 ಹಳ್ಳಿಯಾಗಿರ್ಬೋದು ಅಟ್ಟೆ. ಅದು ಒಟ್ಟಾರೆ ಇಡೀ ಬಿಜಾಪುರ ಡಿಸ್ಟಿಕ್ ನೋಡ್ರಿ ಕೆರೆಗೆ ನೀರು ತುಂಬಿದ ಮ್ಯಾಗ ಅದು MB ಪಾಲ್ಡ್ರ್ ಮಾಡಿದ್ರೆ ಅಟ್ಟೆ ಯಾರು ಮಾಡ್ಯಾರ ಅವ್ರಿಗೆ ಕ್ರೆಡಿಟ್ ಹೋಗಿ ಹೋಗ್ತೈತಿ. ನಾವು ಹೊಟ್ಟೆ ಕಿಚ್ಚಿನಿಂದ ಇವತ್ತು ನೀನೇ ಒಣ ದ್ರಾಕ್ಷಿದು ಮಾಡಿದೀವಿ. ಇವತ್ತು 390-400 ರೂಪಾಯಿಗೆ ಒಣ ದ್ರಾಕ್ಷಿ ಹೋಗ್ಲಕತ್ತೈತಿ. ಎಲ್ಲ ಭಾಗವಾನ್ರು ಏನು ಮಾಡಿಬಿಟ್ಟಿದ್ರು, ಅವರೇ ಲೀಲಾವ್ ಬಿಡೋದು, ಅವರೇ ತೊಗೋದು. ಪಾಪ ರೈತಗೆ ಗುರುತೇ ಆಗ್ತಿಲ್ಲ, ಮುಗ್ಧ ರೈತ ಅವ್ರ ಮುಂದೆ ಹಿಂಗೆ ಭಾಳ ಜನ ಹಿಂಗೆ ಹಾರಿಸ್ತಿದ್ರು. ಈ ಮನೆ ಆನ್ಲೈನ್ ಮಾಡಿದ್ದೀವಿ. ಇವತ್ತು 15-20 ಕೋಟಿ ಪ್ರತಿಯೊಂದು ಆನ್ಲೈನ್ದಾಗ ಇದು ಬರ್ಲಾಕತ್ತೈತಿ. ಅದರಿಂದ ರೈತರು ಉದ್ಧಾರ ಅದರು ಮತ್ತು ಇಡೀ ಜಗತ್ತಿನ ಎಲ್ಲ ವ್ಯಾಪಾರಸ್ಥರಿಗೆ ಬರ್ಲಾಕತ್ತಾರೆ ಬಿಜಾಪುರಕ್ಕೆ. ಇವ್ರು ಏನು ಮಾಡ್ತಿದ್ರಿ, 10 ಮಂದಿ ಮತ್ತೊಬ್ಬ ವ್ಯಾಪಾರಸ್ಥರು ಬರಬೇಕಂದ್ರೆ 10 ಲಕ್ಷ ರೂಪಾಯಿ ಕೊಟ್ಟು ಇವ್ರು ಮೆಂಬರ್ಶಿಪ್ ತೊಗೋಬೇಕು. ಹೊರಗಿನವ್ರು ಬಂದು ಈಗ ನಾನು ಮನೋಕ ಬೇಡ್ತೀನಿ, ಮುಂಬೈದವ್ರು ಬಂದು ನಾನು ಕೇಳ್ತೀನಂದ್ರೆ ಇವ್ರಿಗೆ 10 ಲಕ್ಷ ರೂಪಾಯಿ ಕೊಟ್ಟು ಮೆಂಬರ್ ಆದ್ರೆ ಕೇಳ್ತೀವಿ. APMC ಕಾನೂನು ಪ್ರಕಾರ 1,000 ರೂಪಾಯಿ ಕೊಟ್ಟರೆ ಒಂದು ಲೈಸೆನ್ಸ್ ಕೊಟ್ಬಿಡ್ತಾರೆ. ಇವ್ರು ಏನು ಹೇಳ್ತಿದ್ರು ವ್ಯಾಪಾರಸ್ಥರು, ಇಲ್ಲ ಅವ ಸರಿ ಇಲ್ಲ ಅವನಿಗೆ ಕೊಡಬೇಡ್ರಿ, ಕ್ಯಾಶ್ ಅವ್ನು ಕೊಡ್ತಾನೆ ಅವನಿಗೆ ಮಾರ್ರಿ. ಇವತ್ತು 390 ಆಗೈತಿ. ಇದೇ APMC ಮಿನಿಸ್ಟ್ರ್ ನಮ್ಮ ಜಿಲ್ಲೆದವನೇ ಇದ್ದಾರೆ, ಪುಣ್ಯಾತ್ಮ ಶಿವಾನಂದ ಪಾಟೀಲ. ಅವ ಇದ್ದಾಗ ಆಗಲಿಲ್ಲ. ಅವ್ನು ತೆಗೆದು ಒಗದ ಮ್ಯಾಗ ನಾವು ಹೋದೆ APMC. ಅವ ಇರುತ್ತಾನ ಅದೊಂದು ಪಾಪ ಅಲ್ಲಿ ವ್ಯಾಪಾರಸ್ಥರಿಗೂ ತೊಂದರೆ ಕೊಟ್ಟವ. ನಮ್ಮ ವ್ಯಾಪಾರಸ್ಥರಿಗೆ ಪಾಪ ಗೋಡೌನ್ ಖಾಲಿ ಅದಾವ ಅಲ್ಲಿ. ಅವ್ರ ಅಂಗಡಿ ನಡೆಯಲಾರದವರು 4 ಗೋಡೌನ್ ಇದ್ದವ್ರು ಒಂದು 2 ಗಾಡಿ ಗೋಡೌನ್ಗೆ ಬಾಡಿಗೆ ಕೊಟ್ಟು ಜೀವನ ಮಾಡ್ತಿದ್ರು. ಅದಕ್ಕೆ ಕಲ್ಲು ಹಾಕಿದ್ದ ನಾನೇ. ಆ ಸೆಕ್ರೆಟ್ರಿಗೆ ಅಂಜಿಸಿ ಬೆದರಿಸಿ ಎಲ್ಲ ಇವತ್ತು ವ್ಯಾಪಾರಸ್ಥರು ಪಾಪ 4-5 ಗೋಡೌನ್ ಅದಾವ. ಅವರು ವ್ಯಾಪಾರ ಕಡಿಮೆ ಆಗೈತಿ. ಈಗ ಮೊದಲಿನ ಹತ್ತಿ ಬರಲ್ಲಾಗೈತಿ, ಮೊದಲಿನ ಜೋಳ ಬರಲ್ಲಾಗೈತಿ, ಎಲ್ಲನೂ ಅಲ್ಲೆಲ್ಲೇ ಮಾರಾಟ ಆಗಿ ಹೋಗಿಬಿಡ್ತದೆ. ಸ್ಪಿನ್ನಿಂಗ್ ಮಿಲ್ಗಳಾಗವಲ್ಲ. ಪಾಪ ಅವ್ರ ಮನೆ ನಡಿಬೇಕಿಲ್ರಿ, ಅವ್ರಿಗೂ ನೋಟಿಸ್ ಕೊಟ್ಟು ಅವ್ರು ಹೊರಗೆ ಹಾಕ್ತೀನಿ ಅಂದ. ಈ ದ್ರಾಕ್ಷಿದು ಮಾಡಲಿಲ್ಲ ಅವ ಇರುತ್ತಾನ. ಅವು ಹೋದ ಒಂದು ವಾರನಾಗೆ ನಾನು ಮಾಡದೆ. ಇವತ್ತು ಇಡೀ ರೈತರು ಖುಷಿ ಅದಾರ. APMCಗೆ ಸೆಸ್ ಬಂದಂಗೆ ಆಯಿತು, APMCಗೆ ನಮ್ಮ GST ಬಂದಂಗೆ ಆಯ್ತು. ನಮ್ಮ ಸರ್ಕಾರಕ್ಕೆ ರೈತನಿಗೆ ನ್ಯಾಯಯುತವಾದ ಬೆಲೆ ಸಿಕ್ತು. ಹಿಂಗೆ ಮನೋಕ ಹಾರಿಸೋದು ಬಂದ್ ಮಾಡಿದೀವಿ. ಬರೀ ಹಿಂಗೆ ಅವ ಸ್ಯಾಂಪಲ್ ತೊಗೋದು ಹಿಂಗೆ ಅದ್ರ ರೇಟ್ ಫಿಕ್ಸ್ ಮಾಡಿ ಅದ್ರಾಗೆ ಮತ್ತು ಬಾಕ್ಸ್ನಾಗ ಹಾಕಿ ತನ್ನ ಮೊಬೈಲ್ದಾಗ ರೇಟ್ ಬರೀದು 380, 290 ಏನು ಬರೀ ಲಾಟ್ ನಂಬರ ರೈತನ ಹೆಸರು ಎಲ್ಲ ಇರ್ತೈತಿ. ಅದ್ರ ಮುಂದೆ ಅವ್ನು ರೇಟ್ ಇದು ಮಾಡಿಬಿಟ್ಟಂದ್ರೆ ಅವನು ಮಣಕ್ಕೆ ಒಂದು ಸಲ ಲೀಲಾವ್ ಆಯ್ತಂದ್ರೆ ಒಬ್ಬ ರೈತನಿಗೆ 3 ಕಿಲೋದೊಂದು ಬಾಕ್ಸ್ ಹಾಳಾಗ್ತಿತ್ತು.
3 ಕಿಲೋ ಇಂಟು 400 ಹಿಡಿದ್ರೆ 1200 ರೂಪಾಯಿ ಹೋಗ್ತಿತ್ತು ಒಬ್ಬ ರೈತಕ್ಕೆ. ಸರ್ ಇದು ನವೆಂಬರ್ ಡಿಸೆಂಬರ್ ಕ್ರಾಂತಿ ಪಕ್ಷಕ್ಕೆ ಹೊಡೆತ ಇಬೇಕು ಅವ್ರನ್ನ. ಹಂಗೆ ವಾತಾವರಣ ಐತೆ ದಿಲ್ಲಿಯೊಳಗೆ. ಯಾಕಂದ್ರೆ ತೆಗಿಲಿ ಅಂದ್ರೆ ಉದ್ಧಾರ ಆಗೋದಿಲ್ಲತ್ತೈತಿ. ನಾವು ಕಾಯ್ದು ನೋಡೋಣತ್ತ. ವಿಜಯದಶಮಿ ದಿವಸ ಒಳ್ಳೇದು ಆಗ್ತದೆ ಬಿ ಜೆ ಪಿಗೆ ಅಂತೇಳಿ. ತಾವು ಮಾತುಕತೆ ಏನಾದ್ರು ಮಾಡಿದ್ರ? ನಾನು ಮಾತುಕತೆ ಯಾರೋಣ ಮಾಡಿಲ್ಲ. ಆದರೆ ಅಲ್ಲಿದೆಲ್ಲ ಸೂತಿ ಬರ್ತಾವೆ ರೀ. ಎಲ್ಲರೂ ಹೇಳ್ತಾರೆ ನಮ್ಗೆ ಬಿ ಜೆ ಪಿ ಒಳಗೆ ಏನು ನಡೀತದೋ ಎಲ್ಲ ನಮಗೂ ವೈರ್ಲೆಸ್ ಅದಾವೆ. ಸರ್ ಆಮೇಲೆ ತಮಿಳ್ನಾಡಕ್ಕೆ 4 TMC ನೀರು ಬಿಡಬೇಕಾಗಿತ್ತು, ಈಗ 7.5 TMC ನೀರು. ಅವ್ರಿಗೆ ಎಟ್ಟು ಬಿಟ್ಟರು ಅವ್ರಿಗೆ ಕರ್ನಾಟಕ ರೈತರ ಬಗ್ಗೆ ತಮಿಳ್ನಾಡವರು ನಮ್ಮ ಕರ್ನಾಟಕದ ಏನು ನ್ಯಾಯಾಧೀಕರಣದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಸರಿಯಾಗಿ ವಾದ ಮಾಡಲಾರ್ದೇ ಕರ್ನಾಟಕ ಸರ್ಕಾರ ವಿಫಲ ಆಗೈತಿ. ಇವತ್ತು ಧೈರ್ಯ ಇದ್ರೆ ಸಿ ಎಂ ಭಾಳ ದೊಡ್ಡ ದೊಡ್ಡ ಮಾತು ಹೇಳ್ತಾರಲ್ಲ, ನಾನು ನೀರು ಬಿಡೋದಿಲ್ಲ ಅಂತ ಹೇಳಿ ಜೈಲಿಗೆ ಹಾಕಲ್ಲ ಸುಪ್ರೀಂ ಕೋರ್ಟ್ನವರು. ಜನರ ಸಲುವಾಗಿ ಜೈಲಿಗೆ ಹೋದ್ರೆ ಏನು ತಪ್ಪೇನೈತಿ? ಆ ತಾಕತ್ತೈತೆ ಬಂಗಾರಪ್ಪನವ್ರು ಹಿಂದೆ ಮಾಡಿದ್ದಾರಲ್ಲ, ನಾ ಬಿಡೋದಿಲ್ಲ ತಂದರು, ಸುಪ್ರೀಂ ಕೋರ್ಟಿಗೆ ಕೇಳಲಿಲ್ಲ. ಹೌದು, ಜನರು ಸುಪ್ರೀಂ ಕೋರ್ಟ್ ಆಗಲಿ ಯಾರಾಗಲಿ ಇಲ್ಲಿ ಕರ್ನಾಟಕ ರೈತರ ಪರಿಸ್ಥಿತಿ ನೀವು ನೋಡ್ಬೇಕಲ್ಲ. ಇಲ್ಲಿ ನೀರು ಇಲ್ಲಾರ್ದೆ ನೀರು ಬಿಡ್ರಿ ಅಂದ್ರೆ ಇಲ್ಲಿ ರೈತರು ಏನು ಮಾಡಬೇಕು? ಇಲ್ಲಿ ಕುಡಿ ನೀರಿನ ನಮ್ಮ ರೈತರು ಏನು ಮಾಡಬೇಕು? ಮಂಡ್ಯ ಭಾಗದ ರೈತರೇ ಇರಲಿ ಯಾರೇ ಇರಲಿ, ರೈತರೇ ಅದನ್ನು ಅಧ್ಯಯನ ಸಮಿತಿ ಕಳಿಸ್ಬೇಕು. ಅವರು ಒಂದು ಟೀಮ್ ಮಾಡಬೇಕು. ಎಷ್ಟು TMC ನೀರದ, ಎಷ್ಟು ಕರ್ನಾಟಕಕ್ಕೆ ಬೇಕು, ಕುಡಿ ನೀರಿಗೆ ಎಟ್ಟು ಬೇಕು, ಇದನ್ನೆಲ್ಲ ಪ್ರತಿ ವರ್ಷ ಲೆಕ್ಕ ಹಾಕಿ. ದೊಡ್ಡ ಮಳೆ ಆದರೆ ಏನೂ ಪ್ರಾಬ್ಲಮ್ ಇಲ್ಲ. ಸಣ್ಣ ಮಳೆ ಆದಾಗ ಇವೆಲ್ಲ ನ್ಯಾಯಾಂಗ ವ್ಯವಸ್ಥೆಯಲ್ಲೇ ಇವತ್ತೇನು ಟ್ರಿಬ್ಯುನಲ್ ಇದೆಯಲ್ಲ, ಅವರು ಒಂದು ಎಕ್ಸ್ಪರ್ಟ್ ಕಮಿಟಿ ಕಳಿಸಿ ಇಟ್ಟು TMC ಬಿಡ್ರಪ್ಪ, ಇಟ್ಟು TMC ನಾವೇನು ತಮಿಳ್ನಾಡಿಗೆ ಬೆಳೆ ಬೇಡ ಅನ್ನೋದಿಲ್ಲ. ಅವರು ರೈತರೇ, ಅವರು ನಮ್ಮ ಭಾರತೀಯರೇ. ಆದರೆ ಇದು ಸರಿಯಾಗಿ ನಮ್ಮ ರಾಜ್ಯದಿಂದ ಕಮ್ಯುನಿಕೇಷನ್ನು ಸುಪ್ರೀಂ ಕೋರ್ಟಿಗೆ ಸರಿಯಾಗಿ ಹೋಗ್ತಾ ಇಲ್ಲ. ಹೀಗಾಗಿ ನಮ್ಮ ವಿರುದ್ಧ ತೀರ್ಪುಗಳು ಬರ್ಲಾಕತ್ತಾವೆ. 4 TMC ನೀರು ಬಿಡಬೇಕಾಗಿತ್ತು, ಈಗ ನಾವು ರಾಜ್ಯದಿಂದ 7.5 TMC ನೀರು ಹರಿಸಿದ್ದಾರೆ ಸರ್. ಆ ಕಾಂಗ್ರೆಸ್ನವ್ರಿಗೆ ಎಲ್ಲರೂ ಓಡಿ ಹೋಗಿ ಬಿಟ್ಟಾರೆ, ಅವ್ರು ದೋಸ್ತಿ ಬಿಟ್ಟಾರೆ. DMKಗೂ ದೋಖಾ ಕೊಟ್ರಲ್ಲ. ಹೀಗಾಗಿ ಹ್ಯಾಂಗೇನು ಮಾಡಿ ಆ ಈಗಿದ್ದಂಥ ಮುಖ್ಯಮಂತ್ರಿಗಳು ಅಡ್ಜಸ್ಟ್ ಆಗ್ಬೇಕತ್ತಾರೆ. ಈಗ ಯಾರದಾರಲ್ಲ ಅವರು. ಸರ್ ನಮ್ಮ ಮಾನವ ಪಾಲಿಕೆ ವ್ಯಾಪ್ತಿಯಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.